ಇವಕ್ಕೆ ಏನು ಬಂದತ್ತ ಇವಕ್ಕೆ ಈಟ ಕಂಡೆಲ್ಲ ಮಾಡಿದವು ದುಡ್ಡು ಖರ್ಚು ಮಾಡಿ. ಹಿಂಗೆ ಮಾಡಲಿದ್ರೆ ಏನು ಕೂಸು ಮನೆಗೆ ಬರ್ತದಿಲ್ಲೇನು? ಅಯ್ಯೋ ಬಿಡಕ್ಕ, ಈಗಿನ ಹುಡುಗರು ಏನೋ ಖುಷಿಗೆ ಮಾಡ್ತಾರೆ, ಮಾಡ್ಕೊಂಡು ಹೋಗ್ಲಿ ಬಿಡ್ರಿ. ಹೌದು ಅಜ್ಜಿ, ನಾನೇ ಡೆಕೋರೇಷನ್ ಎಲ್ಲ ಮಾಡಿದ್ದು. ಮತ್ತು ಶಿವಮಮ್ಮನ ಕೇಳಿದ್ನ, ಗೀತತ್ತೆನ ಈ ಥರನೇ ಪಾಪುನ ಈ ಥರನೇ ವೆಲ್ಕಮ್ ಮಾಡೋಣ ಅಂತ ಅವರು ಅಂದ್ರೆ ನಾವು ಮಾಡಿದ್ವಿ. ಏನಾಯ್ತು ನನಗೆ ಮಾಡ್ತಿರಲ್ಲ ನೀವು, ಹಂಗೆ ಬರೀ ಯಾವಾಗ ನೋಡಿದ್ರು ಹಿಂಗೆ ಬೈತಿರಲ್ಲ ಅಜ್ಜಿ. ಅಯ್ಯೋ ಏನಾದರೂ ಮಾಡ್ಕೊಳ್ರವ, ನನಗೆ ಎದಕ್ಕೆ ಬೇಕು? ಈ ಮನೆಗಂತೂ ದೊಡ್ಡರಿಗಿಂತ ಮನೆ ಮಂದಿಗಿಂತ ಹೊರಗಿನರಿಗೆ ಜಾಸ್ತಿ ಬೆಲೆ ಅಲ್ಲ. ಮಾಡ್ಕಿಡ್ರಿ. ಹಂಗೆ ಯಾಕಂತಿ ಅಕ್ಕ? ನಮ್ಮ ಪಾರಮ್ಮ ಮನೆಗಿರೋರು ಹೆಂಗೋ ಹೊರಗಿನರು ಹಂಗೆ ಅಂತ ತಿಳ್ಕೊಂಡು ಎಲ್ಲನೂ ಒಂದೇ ಥರ ನೋಡ್ತಾರೆ. ಈ ಥರ ಎಲ್ಲ ಮಾತಾಡೋದು ನನಗೇನೋ ಸರಿ ಇರಲ್ಲ. ಇರಲಿ ಬಿಡ್ರಿ, ಏನು ಮಾಡೋದು, ನಿಮ್ಮ ಬುದ್ಧಿ ಮಟ್ಟಕ್ಕೆ ತಕ್ಕಂಗೆ ನೀವು ಮಾತಾಡ್ತೀರ. ರುಕ್ಕು ಎಲ್ಲ ರೆಡಿ ಆತೇನವ? ಶಿವನು ಮತ್ತು ಗೀತಾನು ಬರ್ತಿದ್ದಾರೆ. ನಾನು ಅದಕ್ಕೆ ನೀವೆಲ್ಲ ರೆಡಿ ಮಾಡಿರಲ್ಲ ಅಂತೇಳಿ ನಾನೇ ಫಸ್ಟ್ ಬಂದೆ. ಆಮೇಲೆ ಅವ್ರು ಬರ್ತಾರೆ. ಚೆನ್ನಾಗಿ ಮಾಡಿದ್ದೀಯ ಬಿಡು ಡೆಕೋರೇಷನ್ ಎಲ್ಲ. ಥ್ಯಾಂಕ್ ಯು ಚಿಕ್ಕಪ್ಪ. ಮತ್ತು ಯಾಕೆ ಚಿಕ್ಕಪ್ಪ ಸುಸ್ತಾಗ್ಬಿಟ್ಟಿದ್ದೀರಾ? ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಅವರಷ್ಟೊತ್ತಿಗೆ ಶಿವಮಾಮ ಗೀತತ್ತೆ ಬರ್ತಾರೆ. ಹ್ಞೂ ಶಿವು, ಆಸ್ಪತ್ರೆಗೆ ಒಂದು 4-5 ದಿನದಿಂದ ಅಲ್ಲೇ ಇದೆಯಾ, ಹೋಗಿ ಸ್ನಾನ ಮಾಡ್ಕೊಂಡು ಅವ್ರು ಬರೋಷ್ಟೊತ್ತಿಗೆ ರೆಡಿಯಾಗಿ ಬಾರಪ್ಪ. ಈಗ ಸ್ನಾನ ಮಾಡ್ಕೊಂಡು ಬರ್ತೀನಿ ತಡೀರಂಗಾರೆ. ಕೂತ್ಕೊಳ್ರಿ ಭಾಗ್ಯಮ್ಮ, ರತ್ನಮ್ಮ ಕೂತ್ಕೊಳ್ರಿ. ನಮ್ಮ ಬಗ್ಗೆ ಯೋಚನೆ ಮಾಡಿಬಿಡ ಹೋಗಪ್ಪ. ನಾವು ಮತ್ತೇನಾರ ಆರತಿ ತಟ್ಟಿ ಅವೆಲ್ಲ ರೆಡಿ ಮಾಡ್ಕೊತೀವಿ. ನಮ್ಮ ಮನೆಯವ್ರಿಗೂ ಬರೋಕ್ಕೆ ಹೇಳಿದ್ನಪ್ಪ, ಅವ್ರೇನು ತೋಟಕ್ಕೆ ಹೋಗ್ತಾರೇನೋ. ರತ್ನ ಅವ್ರ ಮನೆಯವ್ರಿಗೂ ಹೇಳಿದ್ರು ಅಣ್ಣಗೆ, ಅವರು ಬರ್ತಾರೋ ಇಲ್ಲ. ಆಮೇಲೆ ಬರಂಗೆ ಕಾಣ್ತೈತಿ, ನೀನು ಸ್ನಾನ ಮಾಡ್ಕೊಂಬೋಗು, ನಾವೆಲ್ಲ ಆರತಿ ತಟ್ಟಿ ಅವೆಲ್ಲ ರೆಡಿ ಮಾಡ್ತೀವಿ. ಇಲ್ಲ ನಮ್ಮ ಮನೆಗೆ ಬರ್ತಾರೆ, ಒಂಚೂರು ಲೇಟ್ ಆಗ್ಬೋದು, ಅದಕ್ಕೆ ಗೀತವನು ಪಾಪನು ನೋಡೋಕೆ ಬರ್ತೀನಿ ಅಂದಿದ್ದಾರೆ. ನಾವು ಅಷ್ಟೊತ್ತಿಗೆ ಇವೆಲ್ಲ ಮುಗಿಸ್ಕೊಳ್ಳೋಣ, ನೀನು ಹೋಗಪ್ಪ ಸ್ನಾನ ಮಾಡ್ಕೊಂಡು ತಿಂಡಿ ಮಾಡಿಟ್ಟಿದ್ದು ನೋಡಿ, ತಿಂಡಿ ತಿಂದು ಕುತ್ಕೊ, ಅಷ್ಟೊತ್ತಿಗೆ ಅವರು ಬರ್ತಾರೆ. ಒಂದು ಸ್ವಲ್ಪ ರೆಸ್ಟ್ ಮಾಡಿರಿ ಎಲ್ಲರೂ. ಗೀತತ್ತರು ಬಂದರು. ಗೀತತ್ತೆ, ಶಿವಮಮ್ಮ, ಪಾರಮ್ಮಜ್ಜಿ ನೋಡ್ರಿ, ನಾನು ಬೇಬಿನ ವೆಲ್ಕಮ್ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದೀನಿ. ಇಷ್ಟ ಆಯ್ತಾ ಗೀತತ್ತೆ ನಿಮಗೆ? ಹೂನವ, ಎಷ್ಟು ಚೆನ್ನಾಗಿ ಮಾಡಿದೀಯ ನೋಡು. ಬಲೂನ್ ಕಲರ್ ಚೆನ್ನಾಗದವೆ ರುಕ್ಕು, ಭಾಳ ಚೆನ್ನಾಗೈತೆ ಬಿಡು. ಥ್ಯಾಂಕ್ ಯು, ಈ ಥರ ನನಗೆ ವೆಲ್ಕಮ್ ಮಾಡಿದ್ದಕ್ಕೆ. ಅಲ್ಲೆಲ್ಲ ಡೋರ್ ಮುಂದೆಲ್ಲ ಇದನ್ನು ಹಾಕಿದ್ರಲ್ಲ, ಫ್ಲವರ್ ಎಲ್ಲ, ಅವು ಕೂಡ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿದ್ದಾವೆ. ಎಲ್ಲರಿಗೂ ಥ್ಯಾಂಕ್ ಯು. ಪದ್ಮಚಿಕ್ಕಿ, ನಿಮಗೆ ಇಷ್ಟ ಆಯಿತಾ? ಹೂನವ, ಚೆನ್ನಾಗಿ ಡೆಕೋರೇಷನ್ ಮಾಡಿದೀಯ ಬಿಡು, ಚೆನ್ನಾಗಾಗೈತೆ ನೋಡಿ. ನನಗಂತೂ ನನ್ನ ಪಾಪನ ಕರ್ಕೊಂಬರಬೇಕಾರೆ ಹಿಂಗೆ ಯಾರ್ಯಾರು ಇದ್ದಿದ್ದಿಲ್ಲ ಇರಕ್ಕೂ. ರತ್ನಮ್ಮ ಭಾಗ್ಯಮ್ಮ ನಾನೆಲ್ಲರೂ ಇದ್ದಿದ್ರೆ ನೋಡಿ ಇನ್ನೂ ಸ್ವಲ್ಪ ಅದೇ ಹಿಂಗೆ ತಂಗ ಮಾಡ್ಕೊಂಡು ಮಾಡ್ತಿರಲ್ಲ, ಹಂಗೆ ನನಗೂ ವೆಲ್ಕಮ್ ಮಾಡ್ಬೋದಿತ್ತು ನೋಡು. ನಾನು ಸುಮ್ಮನೆ ಹಂಗೆ ತೋಟ ತಗೊಂಡ್ವಿ ಅಂತ ಊರಿಗೆ ಹೋದ್ವಿ, ಮಾತಾಡ್ಸೋರಿಲ್ಲ, ಕತೆ ಆಡೋರಿಲ್ಲ. ಬಟ್ ನಾವೇನು ಇನ್ನೊಂದು ವಾರ ಶಿಫ್ಟ್ ಹಾಕಿವಿ. ಇಲ್ಲೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ನಾನಂತೂ ಎಷ್ಟೋ ವಿಷಯಗಳನ್ನು ಮಿಸ್ ಮಾಡ್ಕೊಂಬಿಟ್ಟೆ. ಅಯ್ಯೋ ಪದ್ಮವ್ವ, ಹಂಗೆ ಬೇಜಾರಕ್ಕಿದ್ದಾಗ ಇನ್ನೊಂದು ಹೊಟ್ಟಿಲಾಗ 2ನೇ ಪಾಪಗೂ ಹಿಂಗೆಲ್ಲ ಮಾಡ್ತೀವಂತೆ. ಏನಂತಿ? ಅಯ್ಯೋ ಶಿವನೇ, ಇವನೊಬ್ಬನ ಸುಧಾರಿಸೋದಕ್ಕೆ ಸಾಕಾಗಿ ಹೋಗೈತೆ, ಇನ್ನೊಂದು ಅಯ್ಯೋ ರತ್ನಮ್ಮ. ಹ್ಞೂ ಆಯ್ತು, ಆಮೇಲೆ ಮಾತಾಡಂತ್ರಿ. ನೀವು ಅಷ್ಟು ಕೂತ್ಕೊಂಡು ಗೀತಾ ಹೋಗು, ಪಾಪ ನಾವು ಒಳಗೆ ಕರ್ಕೊಂಡು ಹೋಗವ, ಸಾಕು. ಪ್ರಬಣ್ಣ ಎಲ್ಲಿ ಹೋಗಿದ್ದಾರೆ? ಅವನು ಸುಸ್ತಾಗಿದ್ನಲ್ಲ, ಮತ್ತೆ ನೀವು ಬರೋಷ್ಟಿಗೆ ಸ್ನಾನ ಮಾಡೋ ಹೋಗಪ್ಪ ಅಂದ್ವಿ, ಸ್ನಾನಕ್ಕೆ ಹೋಗಿದ್ದಂತಾಗ. ಹೌದಾ, ಸರಿ. ಅದಕ್ಕೆ ನೀವು ಎಲ್ಲ ಫ್ರೆಶ್ ಅಪ್ ಆಗಿ ಬನ್ನಿ. ಹೂನವ, ಅಲ್ಲಿ ಸ್ನಾನ ಮಾಡ್ತಿದ್ವಿ, ಅಲ್ಲೇನು ಅಷ್ಟು ಸಮಾಧಾನ ಆಗ್ತಿದ್ದಿಲ್ಲ. ಇಲ್ಲೊಂದು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಲ್ಲ ನಿನಗೆ ಒಂಚೂರು ಏನಾರ ಮಾಡಿಕೊಟ್ಟು ಸ್ನಾನಕ್ಕೆ ಹೋಗ್ಕಿಂತಾಗ ನಾನು. ಪದ್ಮವ್ವ, ಶಿವು ನೀವು ಹೋಗಿ ಸ್ನಾನ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿರಿ, ನಾವು ತಿಂಡಿ ಮಾಡಿಟ್ಟಿದ್ದೀವಿ, ತಿನ್ನಿರಿ. ಗೀತವ್ಗೆ ಏನು ಬೇಕೋ ನಾವೆಲ್ಲ ಮಾಡಿಕೊಡ್ತೀವಿ, ನೀನು ಅದ್ರ ಬಗ್ಗೆ ಏನು ಟೆನ್ಷನ್ ತಗೋಬೇಡ. ಹೋಗಿ ತಿಂಡಿ ತಿಂತೀರಾ, ಇನ್ನು ಸ್ನಾನ ಮಾಡ್ತೀರಾ ನೋಡು. ಫಸ್ಟು ಇಲ್ಲ ಸ್ನಾನ ಮಾಡ್ಕೊಂಡು ತಿಂಡಿ ತಿಂದು ಸ್ವಲ್ಪ ಹೊತ್ತು ಮಲ್ಕೊಳ್ರಿ. ನಾವೆಲ್ಲ ಅಡುಗೆ ಗಿಡಿಗೆ ಎಲ್ಲ ಮಾಡಿ ಆಮೇಲೆ ನಮ್ಮ ಮನೆಗೆ ಹೋಗ್ತೀವಿ. ನಮ್ಮ ಮನೆಯವರು ಮತ್ತು ರತ್ನವನ ಮನೆಯವರು ನೋಡೋಕೆ ಬರ್ತಾರಂತ ಪಾಪನ ನೋಡ್ಕೊಂಡು ಒಟ್ಟಿಗೆ ಹೋಗವಂತೆ. ಏನ್ರವ? ಆಯಿತು ಭಾಗ್ಯಮ್ಮ, ಹಂಗೆ ಮಾಡ್ರಂತ್ರಿ. ಮತ್ತು ನಾವು ಸ್ನಾನ ಮಾಡ್ಕೊಂಬರ್ತೀವಿ. ತಿಂಡಿ ಏನು ಮಾಡಿದ್ದೀರ? ಹೌದು, ನಾನು ನಮ್ಮ ಮನೆಗೆ ಇಡ್ಲಿಗೆ ಹಾಕಿದ್ನ, ಒಂದಿಷ್ಟು ಜಾಸ್ತಿನ ಹಾಕಿ ಇಲ್ಲಿಗೆ ಹಿಟ್ಟು ತಗೊಂಡು ಇಡ್ಲಿ ಮಾಡಿಟ್ಟಿದ್ದು ನೋಡು. ಎಲ್ಲರಿಗೂ ಆಗಂಗೆ ಬಿಸಿ ಇಡ್ಲಿ ಅದಾವೆ. ಬೇಬಿ ಸ್ನಾನ ಮಾಡ್ಕೊಂಬಂದು ಇಡ್ಲಿ ತಿನ್ನೋಗ್ರಿ ಬೇಬಿಗೆ ಎಲ್ಲರೂ. ಅತ್ತೆ, ನನಗೂ ಗಂಜಿ ಕುಡಿದು ಬೇಜಾರಾಗಿದೆ. ಒಂದು ಸ್ವಲ್ಪ ಒಂದರ ಬಿಸಿ ಇಡ್ಲಿ ತಿಂತೀನಿ ಅತ್ತೆ.
ಜಾಸ್ತಿ ಏನೋ ಖಾರ ಸಾಂಬಾರು ಚಟ್ನಿ ಏನೋ ಬೇಡ, ಒಂದೆರಡು ಇಡ್ಲಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಂಗಾರ. ಹಾಂ ಸರಿ ಅತ್ತೆ ಆಗಲಿ.